ಗುಂಪು ಘರ್ಷಣೆಯಿಂದ ನಲುಗಿದ್ದ ಬೆಳಗಾವಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಗಲಭೆ ಪೀಡಿತ ಸ್ಥಳಗಳಲ್ಲಿ ಪೊಲೀಸ್ ಆಯುಕ್ತ ರವಿ ಗಸ್ತು ತಿರುಗ್ತಾ ಇದ್ದಾರೆ. ಕಟಕ್ ಗಲ್ಲಿ, ಬಡಕಲ್ ಗಲ್ಲಿ, ಚಾಂದೂ ಗಲ್ಲಿಯಲ್ಲಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸೋಮವಾರ ರಾತ್ರಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದು ಮಾರಾಮಾರಿ ನಡೆದಿತ್ತು. ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ನಡೆದಿದ್ದು, ಒಬ್ಬ ಅಧಿಕಾರಿಯ ತಲೆಗೆ ಆ ಒಂದು ಕಲ್ಲು ತಗುಲಿ ಗಾಯವಾಗಿತ್ತು. ಜೊತೆಗೆ ರೋಡ್ನಲ್ಲಿ ಇದ್ದಂತಹ ಹಲವು ವಾಹನಗಳಿಗೆ ಕಲ್ಲು ತೂರಾಟವನ್ನ ನಡೆಸಿ ಬೆಂಕಿಯನ್ನ ಕೂಡ ಹಚ್ಚಲಾಗಿತ್ತು. ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣವಾಗಿದ್ದು, ಈಗ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಿನ್ನೆ ರಾತ್ರಿ ಕಡಕ್ ಗಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಬೆಳಗಾವಿ ನಗರದಲ್ಲಿ ಏನೋ ಒಂದು ಗುಂಪು ಘರ್ಷಣೆ ಸಂಭವ ನಡೆದಿತ್ತು. ಅದು ಒಂದು ಅರ್ಧ ಗಂಟೆ ಅಷ್ಟೇ ಬಹುಶಃ ನಡೆದಿತ್ತು. ಅದಾದಮೇಲೆ ನಾವೆಲ್ಲ ಬಂದು ಪರಿಸ್ಥಿತಿನ ಸಂಪೂರ್ಣ ನಿಯಂತ್ರಣ ಮಾಡಿದ್ದೀವಿ. ಈಗ ನೀವೇ ನೋಡ್ತಿರೋ ಹಾಗೆ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಅಲ್ಲ, ಅವರಿಬ್ಬರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು. ಈ ಘಟನೆಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೆ 11 ಜನ ಅರೆಸ್ಟ್ ಆಗಿದೆ. ಒಬ್ಬ ಇನ್ಸ್ಪೆಕ್ಟರ್ಗೆ ಇಲ್ಲಿ ಕಣ್ಣ ಹತ್ರ ಗಾಯ ಆಗಿದೆ. ಅದು ಕಣ್ಣು ಬಾವು ಬಂದಿದೆ. ಅವರು ರೆಸ್ಟಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ಮೇಲೆಯೂ ಕೂಡ ಕಲ್ಲು ತೂರಾಟಗಳು ನಡೆದಿದ್ವು. ಈಗ ಸ್ಥಿತಿ ಹೇಗಿದೆ? ಹೌದು ಭುವನ್, ನಿನ್ನೆ ಏನು ತಡರಾತ್ರಿ ನಡೆದಂತ ಘಟನೆಯಲ್ಲಿ ಸುಮಾರು 11ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಪರಿಸ್ಥಿತಿ ಈಗ ಶಾಂತವಾಗಿದೆ. ಆದ್ರೆ ಸ್ಥಳದಲ್ಲಿ ಪೊಲೀಸರು ಮುಖ ಮಾಡಿದ್ದಾರೆ. ಈಗ ಬಿಗುವಿನ ವಾತಾವರಣ ಇದ್ದ ಕಾರಣಕ್ಕೆ ಸ್ಥಳದಲ್ಲಿ ಪೊಲೀಸರು ಮುಖ ಮಾಡಿದ್ದಾರೆ. ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಎಸ್ ರವಿ ಅವರು ಇವತ್ತು ಗಾಯಾಳುಗಳಿಗೆ ಒಂದು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದ್ರು. ಅಲ್ಲಿ ಏನು ಕಡೆಯ ವಿಚಾರ ಪೊಲೀಸರಾಗಿರ್ಬೋದು ಮತ್ತು ಮಾರ್ಕೆಟ್ ಸಿಪಿಐ ಏನು ರಮೇಶ್ ಗೋಕಾಕ್ ಇದ್ದಾರೆ. ಆ ಗೋಕಾಕ್ನ ಆರೋಗ್ಯ ವಿಚಾರಣೆ ಮಾಡಿ ಆ ಗಾಯಗೊಂಡಂತವ್ರಿಗೆಲ್ಲರಿಗೂ ನೀವು ಧೈರ್ಯ ತುಂಬಿದ್ರು. ಅಷ್ಟೇ ಅಲ್ಲ, ಈ ಮೇಲೆ ಅಂತ ಏನು ಆರೋಪಿಗಳಿದ್ದಾರೆ, ಎರಡೂ ಗುಂಪಿನಲ್ಲಿ ಏನು ಗುಂಪು ಘರ್ಷಣೆ ಆಗಿತ್ತು, ಗುಂಪು ಘರ್ಷಣೆಯಲ್ಲಿ ಪ್ರಮುಖವಾಗಿ ಆ ಜಗಳಕ್ಕೆ ಕಾರಣರಾದಂತವ್ರನ್ನ ನಾವು ಈಗಾಗಲೇ 11 ಜನರು ಬಂಧಿಸಿದ್ದೇವೆ. ಜನರು ಹೆದರುವ ಅವಶ್ಯಕತೆ ಇಲ್ಲ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಈಗಾಗಲೇ ಬೆಳಗಾವಿ ಪೊಲೀಸ್ ಕಮಿಷನರ್ ಎಸ್ ರವಿ ಜನರಿಗೆ ಒಂದು ಆಶಾಭಾವನೆಯನ್ನು ಕೊಟ್ಟಿದ್ದಾರೆ. ಭಾವನಾ. ಎಸ್ ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.